ನೀವು ನೋಡ್ತಿದ್ದೀರಾ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ಸ್ವಯಂಭೂ ಸಿನಿಮಾದ ನಾಯಕ ನಟಿ ಮನ್ಮಿತಾ ರಮೇಶ್ ಅವರು. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನೀವು? ನಾನು ಸೂಪರ್ ಆಗಿದ್ದೀನಿ. ಹೇಳಿ, ಸ್ವಯಂಭೂ ಸಿನಿಮಾ ಹೇಗೆ ನಿಮಗೆ ಸಿಕ್ತು? ನಿಮ್ಮ ಜರ್ನಿ ಬಗ್ಗೆ ಹೇಳಿ. ಆಕ್ಚುಲಿ ಏನಂದ್ರೆ, ನಾನು ಕ್ಯಾಮ್ರಾಮನ್ ಸೋಮು ಇದಾರಲ್ವಾ, ಅವರು ಜೊತೆ ಲೈಕ್ ಫಸ್ಟ್ ಒಂದು ಫೋಟೋ ಶೂಟ್ ಮಾಡಿಸಿದ್ದೆ. ಸೊ ಅವಾಗ ಏನಾಯ್ತು ಅಂದ್ರೆ, ಅವ್ರ ಕಡೆಯಿಂದ ನನಗೆ ಬಂದಿದ್ದು ಒಂದು ಆಫರ್ ಇದು. ಸೊ ನಾನು ಫಸ್ಟ್ ಕೇಳಿದೆ ಏನಿದೆ, ಓಕೆ ನನ್ನ ಕ್ಯಾರೆಕ್ಟರ್ ಹೇಗಿರುತ್ತೆ, ನಾನು ಎಷ್ಟೊತ್ತವರೆಗೂ ಇರ್ತೀನಿ ಅಂತ. ಹೌದು, ನಾನು ಸ್ಮಾಲ್ ಟೈಮ್ ಡ್ಯೂರೇಷನ್ ಅಲ್ಲೇ ಇರ್ತೀನಿ. ಬಟ್ ಏನಂದ್ರೆ, ಮುಗು ಸುರೇಶ್ ಸರ್ ಅವ್ರ ಡಾಟರ್ ಕ್ಯಾರೆಕ್ಟರ್ ಮಾಡಿರೋದು. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಲೈಕ್ ತುಂಬಾ ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಕ್ಕೆ ಸಿಗೋ ಆಪರ್ಚುನಿಟಿ ತುಂಬಾ ಕಷ್ಟ. ನಂಗೆ ಸಿಕ್ತು. ಅದಕ್ಕೋಸ್ಕರ ಲೈಕ್ ಐ ವಾಸ್ ಲೈಕ್ ಓಕೆ, ಏನೋ ಒಂದು ಕಲಿಬಹುದು, ಹೋಗೋಣ ಅಂತ ಹೇಳಿ ಓಕೆ ಅಂತ ಹೇಳ್ದೆ. ಅದಾದ್ಮೇಲೆ ಜಸ್ಟ್ ವಿತಿನ್ 1 ವೀಕ್ ಅಲ್ಲೇನೆ ಶೂಟಿಂಗ್ ಇತ್ತು. ಸೊ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಬಂದ್ಮೇಲೂ ಕೂಡ ಲೈಕ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಡಬ್ಬಿಂಗ್ ಆಗಿರ್ಬೋದು, ಏನಿದ್ರು ಲೈಕ್ ಫಸ್ಟ್ ಡಬ್ಬಿಂಗ್ ನಂದು, ನಾನು ಈ ಮೂವಿಯಲ್ಲಿ ಮಾಡಿದ್ದು. ಸೊ ಎಲ್ಲ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿ ಹೇಳ್ಕೊಟ್ಟು ಚೆನ್ನಾಗಿ ಟೀಮ್ ಎಲ್ಲ ಸಪೋರ್ಟ್ ಮಾಡಿದ್ರು. ಹೇಗೆ ಆಯ್ಕೆ ಆದ್ರಿ? ಆಡಿಷನ್ ಮೂಲಕನೇ ಆಯ್ಕೆ ಆದ್ರೆ ಹೇಗೆ? ಆಡಿಷನ್ ಮೂಲಕ ಅಂತ ಆಯ್ಕೆ ಆಗಿಲ್ಲ. ಬಟ್ ನಾನು ಯಾವಾಗ ಲೈಕ್ ಭರತನಾಟ್ಯಂ ಡಾನ್ಸರ್ ಅಂತ ಗೊತ್ತಾಯ್ತು, ಸರ್ ವಾಸ್ ಲೈಕ್ ಓಕೆ, ಅವ್ರು ಮಾಡ್ತಾರೆ ಬಿಡಿ, ಅಂದ್ರೆ ತುಂಬಾ ವರ್ಷದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಲೈಕ್ ಅದ್ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು. ನೀವು ಈಗ ಅಂದ್ರೆ ಕನ್ನಡ ಸಿನಿಮಾ ನಿಮ್ದು ಮೊದಲ ಚೊಚ್ಚಲ ಸಿನಿಮಾ ಅಲ್ವಾ? ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇದೀರಿ ಅಂತ ಕೇಳ್ಪಟ್ಟೆ. ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇದೀರಿ? ಸೊ ಯಾವ ಸಿನಿಮಾ ಅದು, ಅದ್ರ ಬಗ್ಗೆ ಹೇಳಿ. ಬೇರೆ ಭಾಷೆ ಅಂತ ಬಂದಾಗ ತೆಲುಗು ಅಲ್ಲಿ ಮಾಡ್ತಾ ಇದ್ದೀನಿ. ಮೂವಿ ನೇಮ್ ಬಂದ್ಬಿಟ್ಟು ನುವ್ವೇನಾ ದೇವತಾ ಅಂತ. ಲೈಕ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂಡ್ ಮೇಕಿಂಗ್ ನಡೀತಾ ಇದೆ. ಮೇ ಬಿ ನಂದು ಲೈಕ್ 7 to 8 months ಅಲ್ಲಿ ಮೇ ಬಿ ರಿಲೀಸ್ ಆಗ್ಬೋದು. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಅಷ್ಟೇ. ಯಾಕೆ ತೆಲುಗು ಸಿನಿಮಾವನ್ನ ಆಯ್ಕೆ ಮಾಡ್ಕೊಂಡ್ರಿ? ಕನ್ನಡದಿಂದನೇ ಜರ್ನಿನ ಶುರು ಮಾಡ್ಬೋದಿತ್ತಲ್ವಾ, ಯಾಕೆ ಅಂತ? ಅಂದ್ರೆ ನನಗೆ ತೆಲುಗು, ಕನ್ನಡ, ಹಿಂದಿ ಆತರ ಎಲ್ಲ ಏನು ಇದಿಲ್ಲ. ಬಟ್ ಫಸ್ಟ್ ನನಗೆ ಆಫರ್ ಬಂದಿದ್ದು ತೆಲುಗು ಇಂಡಸ್ಟ್ರಿ. ಅಂದ್ರೆ ಒಂದು ಫ್ಯಾಮಿಲಿ ಫ್ರೆಂಡ್ ಕಡೆಯಿಂದ ಐ ಗಾಟ್ ಅನ್ ಆಫರ್. ಸೊ ಅದೇ ಫಸ್ಟ್ ಸ್ಟೆಪ್ ಆಗಿರೋದ್ರಿಂದ ಓಕೆ ಹೋಗೋಣ, ನೋಡೋಣ, ಏನೋ ಒಂದಿದೆ ಅಂತ ಸುಮ್ನೆ ಓಕೆ ಅಂತ ಹೇಳ್ದೆ. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿಂದ ಬಂದಿದ್ದೇನೆ, ನನಗೆ ಕಾಲ್ ಬಂದಿದ್ದು ಸೋಮು ಸರ್ ಕಡೆಯಿಂದ, ಮ್ಯಾಮ್ ಈ ತರ ಒಂದು ಮೂವಿ ಇದೆ, ಮಾಡ್ತೀರಾ ಅಂತ. ಸೊ ಐ ವಾಸ್ ಲೈಕ್ ಓಕೆ ಸರ್, ಏನು ಸ್ಟೋರಿ ಎಲ್ಲ ಕೇಳಿದೆ, ಓಕೆ ಅನ್ನಿಸ್ತು. ಅಷ್ಟೊತ್ತಿಗೆ ಸೂರ್ಯ ಸರ್ ಕಾಲ್ ಮಾಡಿದ್ರು. ಸೂರ್ಯ ಸರ್ ಕಾಲ್ ಮಾಡಿ ಈ ತರ ಇದೆ ಮಾ, ಈ ತರ ಡೇಟಿಗೆ ಬರ್ಬೇಕಾಗತ್ತೆ ಅಂತ ಹೇಳಿದ್ರು. ಸೊ ಐ ವಾಸ್ ಲೈಕ್ ಓಕೆ ಸರ್, ಬರ್ತೀನಿ. ಮನ್ಮಿತಾ ರಮೇಶ್ ಅವರು ಅವಾಗ ಮಾತಾಡ್ತಾ ಹೇಳಿದ್ರು ಭರತನಾಟ್ಯ ಡ್ಯಾನ್ಸರ್ ಅಂತ. ಸೊ ಭರತನಾಟ್ಯ ಮತ್ತೆ ನಟನೆಗೆ ಒಂದು ಸಂಬಂಧ ಇದೆ ಅಂತ ಹೇಳ್ಬೋದು. ಸೊ ಅದನ್ನ ಹೇಳೋದಾದ್ರೆ, ಭರತನಾಟ್ಯ ಜರ್ನಿ ಯಾವಾಗ ಶುರುವಾಯ್ತು, ಹೇಗೆ, ಮತ್ತೆ ನಟನೆ ಮತ್ತು ಭರತನಾಟ್ಯಕ್ಕೆ ಇರುವಂತ ಸಂಬಂಧ ಹೇಗೆ ಅಂತ? ಆಕ್ಚುಲಿ ನಾನು ತುಂಬಾ ಚಿಕ್ಕವಳಿರ್ಬೇಕಾದ್ರೆ ಎಲ್ಲಿ ನಿಂತ್ಕೊಂಡು ರೋಡೆಲ್ಲ ಡಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ನಮ್ಮ ಮಮ್ಮಿಗೆ ಏನಂದ್ರೆ, ಇವಳು ತುಂಬಾ ಡಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಹಾಗೆ ಹೀಗೆ ಅಂತ. ಮತ್ತೆ ಮಮ್ಮಿಗೆ ತುಂಬಾ ಡ್ರೀಮ್ ಇತ್ತಂತೆ, ಲೈಕ್ ಅವ್ರು ಭರತನಾಟ್ಯಂ ಕಲಿಬೇಕು ಅಂತ. ಸೊ ಓಕೆ ಅಂತ ಹೇಳಿ ನನಗೆ ಭರತನಾಟ್ಯಂ ಸೇರ್ಸಿದ್ರು. ಅಲ್ಲಿ ಸೇರ್ಸಾದ್ಮೇಲೆ ಲೈಕ್ ಹಾಗೆ ಗ್ರಾಜುವಲಿ ಲೈಕ್ ನಾನು 10 years ಇದ್ದಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಇವಾಗ 16 years ಆಫ್ ಜರ್ನಿ ಅದು. ಸೊ ಅವಾಗಿಂದ ಇವಾಗಿನವರೆಗೂ ಹೌದು ನಾನು ಕಲಿತಾ ಇದ್ದೀನಿ. ಅಂಡ್ ನನ್ನ ಗುರುಗಳು ಬಂದು ಪುಷ್ಪ ಕೃಷ್ಣಮೂರ್ತಿ ಅಂತ ಶಿವಮೊಗ್ಗದಲ್ಲಿ. ಸೊ ಅವ್ರ ಹತ್ರ ಇನ್ನೂ ಕಲಿತಾ ಇದ್ದೀನಿ, ವಿದ್ವತ್ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಭರತನಾಟ್ಯಕ್ಕೆ ಮತ್ತೆ ಆಕ್ಟಿಂಗ್ ಏನ್ ಸಂಬಂಧ ಅಂತ ಹೇಳೋದಾದ್ರೆ, ಅಭಿನಯ. ನಾವು ಭರತನಾಟ್ಯದಲ್ಲಿ ಹಾಡ್ದಲೇನೆ, ಏನು ಹೇಳ್ದಲೇನೆ ಆ ಅಭಿನಯನ ತೋರ್ಸೋದು ತುಂಬಾ ಕಷ್ಟ. ಸೊ ಅಭಿನಯದಲ್ಲಿ ನಂಗೆ ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, 16 ವರ್ಷದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಂಗೆ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಏನು ಕಷ್ಟ ಅಂತ ಅನ್ಸಲ್ಲ. ಸೊ ಬಟ್ ಏನಂದ್ರೆ ಹೌದು, ಕಲಿಯೋದು ತುಂಬಾ ಇದೆ. ಬಿಕಾಸ್ ಎಲ್ಲ ಕಲ್ತಿದೀವಿ ಅಂತ ಅಂತೂ ಹೇಳಕ್ ಆಗಲ್ಲ. ಎವ್ರಿ ಡೇ ಎಲ್ಲ ಕಲಿಯೋದು ಇದ್ದೇ ಇರತ್ತೆ. ಬಟ್ ಹೌದು, ನನಗೆ ಡಾನ್ಸಿಂಗ್ ಇಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ಓಕೆ, ನಾನೊಂದು 5 ಸುಮ್ನೆ ಹೇಳ್ತೀನಿ. ಸೊ ಜಸ್ಟ್ ಎಕ್ಸ್ಪ್ರೆಷನ್ ಕೊಡ್ಬೋದಾ ಕಣ್ಣಲ್ಲಿ ಅಂತ? ಯಾ, ಓಕೆ. ರೌದ್ರ, ಹಾಸ್ಯ, ಭಯಾನಕ,
ನೀವ್ ಹೇಳಿದ್ರಿ ಅವಾಗ ಮಾತಾಡ್ತಾ ಭರತನಾಟ್ಯ ನಾನು ಒಂದಿಷ್ಟು ಜನರಿಗೆ ಕಲಿಸ್ತೀನಿ ಅಂತ. ಸೊ ಯಾಕೆ ಮಕ್ಳಿಗೆ ಕಲಿಸ್ಬೇಕು ಅಂತ ಅನ್ನಿಸ್ತು? ಆಸಕ್ತಿ ಖಂಡಿತ ಕಲಿಕೆ ಅನ್ನೋದು ಅದು ನಿಲ್ಲೋದಿಲ್ಲ, ಜೊತೆಗೆ ಆಸಕ್ತಿ ಎಲ್ಲರಲ್ಲೂ ಇರುತ್ತೆ. ಸೊ ಯಾಕೆ ನಿಮಗೆ ಅನಿಸ್ತದು ಇಷ್ಟು ಸಣ್ಣ ಪ್ರಾಯದಲ್ಲಿ ಕಲಿಸ್ಬೇಕು ಅನ್ನುವಂಥ ಮನಸ್ಥಿತಿ ತುಂಬಾ ಜನ ಕಡಿಮೆ. ಸೊ ಹೇಳಿ ಅದ್ರ ಬಗ್ಗೆ. ಆ, ಏನಕ್ಕೆ ನನ್ಗೆ ಕಲಿಸ್ಬೇಕಂತ ಆಸೆ ಬಂದಿದ್ದು ಅಂದ್ರೆ, ಹೌದು ಲೈಕ್ ನನ್ನ ಡ್ಯಾಡಿ ಬಂದು ಗೌರ್ಮೆಂಟ್ ಎಂಪ್ಲಾಯ್. ಸೊ ನನ್ನ ಡ್ಯಾಡಿ ನಂಗೆ ಏನಾದ್ರು ಬೇಕು ಅಂದಾಗ, ಲೈಕ್ ನಾನು ಡಾನ್ಸ್ ಕ್ಲಾಸಿಗೆ ಹೋದಾಗ ನಂಗೆ ಏನಾದ್ರು ತಗೊಳ್ಬೇಕು, ಏನೇ ಮಾಡಬೇಕು ಅಂದ್ರು ನನಗೆಲ್ಲ ಕೊಡ್ಸಿದ್ದಾರೆ. ಆ್ಯಂಡ್ ಎಕ್ಸಾಮ್ ಟೈಮ್ಸ್ ಅಲ್ಲೂ ಕೂಡ ನಾವು ಪಟ್ ಅಂತ ಎಕ್ಸಾಮ್ಸ್ ತಗೊಂಡ್ಬಿಡ್ತಿದ್ದೆ. ಬಟ್ ನಾನು ಯಾವಾಗ ಅಂದ್ರೆ ತುಂಬಾ ಜನ ನಾನು ನೋಡಿದ್ದೀನಿ, ಅವ್ರು ಎಕ್ಸಾಮ್ ತಗೋಬೇಕು ಅನ್ನೋ ಟೈಮಲ್ಲಿ ಎಕ್ಸಾಮ್ ಫೀಸ್ ಕಟ್ಟಕ್ ಆಗ್ತಾ ಇರ್ಲಿಲ್ಲ, ತುಂಬಾ ಜನ ಡ್ರಾಪ್ ಔಟ್ ಆಗ್ತಾ ಇದ್ರು. ಇದೆಲ್ಲ ಆಗ್ತಾ ಇರೋದ್ರಿಂದ ಲೈಕ್ ನನಗೆ ಅನ್ನಿಸ್ತು, ಓಕೆ ತುಂಬಾ ಜನ ತುಂಬಾ ಟ್ಯಾಲೆಂಟೆಡ್ ಇರೋ ಮಕ್ಕಳಿಗೆ ಅವ್ರಿಗೆ ಎಕ್ಸಾಮ್ ತಗೊಳಕ್ ಆಗ್ತಾ ಇಲ್ಲ, ಅವ್ರಿಗೆ ಕಲಿಯಕ್ ಆಗ್ತಾ ಇಲ್ಲ, ಫೀಸ್ ಪೇ ಮಾಡಕ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನೇನ್ ಅನ್ಕೊಂಡೆ ಅಂದ್ರೆ, ಹೌದು ಡಾನ್ಸ್ ಇಸ್ ನಾಟ್ ಎ ಸ್ಮಾಲ್ ವರ್ಲ್ಡ್, ಅದೊಂದು ತುಂಬಾ ಹ್ಯೂಜ್ ವರ್ಲ್ಡ್. ಅಂಡ್ ಬೆಸ್ಟ್ ಥಿಂಗ್ ಏನಂದ್ರೆ, ಆಸ್ ಎ ಡಾನ್ಸರ್ ಇವತ್ತು ಇಂಟರ್ನ್ಯಾಷನಲ್ ವರ್ಲ್ಡ್ ಡಾನ್ಸ್ ಡೇ. ಸೊ ಅವತ್ತೇ ನಮ್ಮ ಮೂವಿ ಬಂದ್ಬಿಟ್ಟು ಒಂದು ಟೀಸರ್ ಅಂಡ್ ಆಡಿಯೋ ಲಾಂಚ್ ಆಗ್ತದೆ. ಸೊ ಇದು ಒಂದು ತುಂಬಾ ಮೆಮೊರೇಬಲ್ ಡೇ ಆಗಿ ನನಗಿರತ್ತೆ. ಸೊ ಅದಕ್ಕೋಸ್ಕರ ನಾನು ಅನ್ಕೊಂಡೆ, ಓಕೆ ನನ್ನ ಕೈಯಿಂದ ನನಗೆ ತುಂಬಾ ಚೆನ್ನಾಗಿ ಬರುತ್ತೆ, ನನಗೆ ತುಂಬಾ ಇಷ್ಟ. ಸೊ ಅಟ್ಲೀಸ್ಟ್ ಐ ಕ್ಯಾನ್ ಸ್ಪ್ರೆಡ್ ಒಂದ್ ಸ್ವಲ್ಪ ಕೈಂಡ್ನೆಸ್ ಇಂದ ಸ್ವಲ್ಪ ಸ್ಪ್ರೆಡ್ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಆಕ್ಚುಲಿ ಒಳ್ಳೆ ಕೆಲಸ ಇದು. ಆ, ಜೊತೆಗೆ ಇವತ್ತು ಇಂಟರ್ನ್ಯಾಷನಲ್ ಡೇ ಅಂತ ಹೇಳಿದ್ರೆ, ಸೊ ಯಾಕೆ ಮನ್ವಿತಾ ಅವರು ಇನ್ನೂ ಕೂಡ ರಿಯಾಲಿಟಿ ಶೋಸ್ ಗಳಲ್ಲಿ ಕಾಣಿಸ್ಕೊಂಡಿಲ್ಲ? ಆಫರ್ಗಳು ಬಂದ್ರೆ ನೀವು ಒಪ್ಕೋತೀರಾ ಹೇಗೆ ಅಂತ? ರಿಯಾಲಿಟಿ ಶೋಸ್ ಅಂತ ಬಂದ್ರೆ ಡೆಫಿನೆಟ್ಲಿ ನಾನು ತುದಿಗಾಲಲ್ಲಿ ನಿಂತ್ಕೊಂಡಿದ್ದೀನಿ. ಬಟ್ ಇಷ್ಟು ದಿನ ಯಾಕೆ ಹೋಗಿಲ್ಲ ಅನ್ನೋದಕ್ಕೆ ಕಾರಣ ಏನಂದ್ರೆ, ಒಂದು ಹೌದು ಲೈಕ್ ಒಂದು ನನ್ನ ಆಸ್ ಐ ಸೆಡ್, ನನ್ನ ಡ್ಯಾಡಿ ಬಂದ್ಬಿಟ್ಟು ಒಂದು ಗೌರ್ಮೆಂಟ್ ಎಂಪ್ಲಾಯ್, ನನ್ನ ಅಣ್ಣ ಬಂದ್ಬಿಟ್ಟು ಇಂಜಿನಿಯರ್, ಅದಕ್ಕೆ ಬಂದು ಡೇಟಾ ಅನಾಲಿಸ್ಟ್. ಸೊ ಎಲ್ಲ ತುಂಬಾ ಪ್ರೊಫೆಷನಲ್ಸ್ ಇರೋ ಫ್ಯಾಮಿಲಿ. ಸೊ ಅವ್ರಿಗೆ ಏನಂದ್ರೆ, ನಿನ್ ಪ್ರೊಫೆಷನ್ ಏನಾರು ಒಂದು ಬೇರೆ ಕಡೆ ಇಟ್ಕೋ, ಯೂನಿಕ್ ಆಗಿರೋ ಜಾಗದಲ್ಲಿ ಇರ್ಲಿ, ಡಾನ್ಸ್ ಬೇಡ ಅಂತ ಅವ್ರದ್ದು. ಬಟ್ ಡೆಫಿನೆಟ್ಲಿ ನಾನು ಅದನ್ನ ಸ್ಟಾಪ್ ಮಾಡೋದಿಲ್ಲ. ವಿದ್ವತ್ ಆದ್ಮೇಲೆ ನಂದೇ ಇನ್ಸ್ಟಿಟ್ಯೂಷನ್ ಓಪನ್ ಮಾಡಬೇಕು, ಅದೇ ನನ್ನ ಸ್ಟ್ರೀಮ್ ಆಗಿರ್ಬೇಕಂತ ಆಸೆ ಇದೆ. ಸೊ ಅಕಸ್ಮಾತ್ ಆದ್ರಿಂದ ನನಗೆ ಆಫರ್ಸ್ ಬಂದ್ರೆ ಖಂಡಿತ ಮಾಡ್ತೀನಿ. ಯಾವ ಮೂಮೆಂಟ್ ಅಲ್ಲಿ ನಟನೆಯನ್ನ ಕಂಟಿನ್ಯೂ ಮಾಡಬೇಕು ಅಂತ ಅನ್ಸಿದ್ದು ಅಂತ? ಇಷ್ಟೊತ್ತವರೆಗೂ ಆತರ ಏನು ಅನ್ಸಿರ್ಲಿಲ್ಲ. ಬಟ್ ಇವಾಗ ಟೀಸರ್ ಹೌದು ಸ್ಕ್ರೀನಲ್ಲಿ ನನ್ನ ನೋಡಿದಾಗ, ಓಕೆ ನಾನು ಇನ್ನು ಬೆಟರ್ ಆಗಿ ಮಾಡ್ಬೋದು. ಸೊ ಇದನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಇವಾಗ ಅನ್ಕೊಂತಾ ಇದೀನಿ. ಯಾರನ್ನ ಇನ್ಸ್ಪೈರ್ ಆಗಿ ತಗೋತೀರಾ ಈ ಆಕ್ಟಿಂಗ್ ಅಂತ ಬಂದಾಗ, ಅಥವಾ ಭರತನಾಟ್ಯ ಆದ್ರೂ ತೊಂದ್ರೆ ಇಲ್ಲ? ಸೊ ಯಾರು ಇನ್ಸ್ಪಿರೇಷನ್ ನಿಮಗೆ ಅಂತ? ಭರತನಾಟ್ಯಂ ಅಲ್ಲಿ ಇನ್ಸ್ಪಿರೇಷನ್ ಅಂದ್ರೆ ಮಯೂರಿ ಮ್ಯಾಮ್. ಬಿಕಾಸ್ ಅವ್ರಿಗೆ ಕಾಲಿಲ್ಲ ಅಂದ್ರೂ ಅವರು ಡಾನ್ಸ್ ಬಿಟ್ಟಿಲ್ಲ. ಸೊ ಯಾರು ಅಪೋಸ್ ಮಾಡ್ತಾರೆ ಅಂತ ನಾನು ಡಾನ್ಸ್ ಬಿಡೋಳಂತೂ ಅಲ್ಲ. ಸೊ ನನ್ನ ಇನ್ಸ್ಪಿರೇಷನ್ ಡಾನ್ಸಿಂಗ್ ಅಲ್ಲಿ ಅವರೇ. ಸೊ ಏನೇ ಆದ್ರೂ ಡಾನ್ಸಿಂಗ್ ಮಾತ್ರ ಬಿಡಬಾರ್ದು ಅನ್ನೋದು. ಇನ್ನು ಮೂವಿ ಅಂತ ಬಂದಾಗ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ನನ್ಗೆ ತುಂಬಾ ಇಷ್ಟ ಅಂದ್ರೆ ಸುದೀಪ್ ಸರ್. ಅವ್ರ ಸ್ಟೈಲ್ ಆಗಿರ್ಬೋದು, ಅವ್ರು ಮಾತಾಡೋದು ಗತ್ತು, ಅವ್ರ ಕೈಂಡ್ನೆಸ್ ಆಗಿರ್ಬೋದು, ಅವ್ರ ಕೇರ್. ಸೊ ಐ ಲವ್ ಸುದೀಪ್ ಸರ್. ಸೊ ಅದಕ್ಕೋಸ್ಕರ ಅವರು ತುಂಬಾ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ, ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ. ಅಂಡ್ ಅವ್ರು ಒಂದೇ ಲ್ಯಾಂಗ್ವೇಜಿಗೆ ಅಂತ ಸೀಮಿತ ಅಲ್ಲ, ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಇದ್ದಾರೆ. ಸೊ ಅದೇ ತರ ಇನ್ ಫ್ಯೂಚರ್ ಡೇಸ್ ಏನೋ ಅವ್ರ ಸಿಸ್ಟರ್ ಆಗೋ, ಮಗಳಾಗೋ, ಏನೋ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ಐ ಆಮ್ ವೆರಿ ಹ್ಯಾಪಿ ಟು. ನಟನೆ ಮಾಡಕ್ ಅವ್ರ ಜೊತೆ ರೆಡಿ ಇದ್ದೀರಾ? ಇಫ್ ಇನ್ ಕೇಸ್ ಸುದೀಪ್ ಅವ್ರು ಫೋನ್ ಮಾಡಿ ಬಿಗ್ ಬಾಸ್ಗೆ ಬರ್ತೀರಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಡೆಫಿನೆಟ್ಲಿ 1000% ಸರ್ ಅಂತ ಹೇಳ್ತೀನಿ. ಬಿಕಾಸ್ ಬಿಗ್ ಬಾಸ್ ಒಂದು ತುಂಬಾ ಕ್ಲೋಸ್ ಸ್ಪೇಸ್. ನನಗೇನಂದ್ರೆ, ನಾನು ಒಂದ್ ಕಡೆ ನಿಲ್ಲೋಳಲ್ಲ, ತುಂಬಾ ಚಿಟ ಅಂತ ತುಂಬಾ ತರಲೆ ಮಾಡ್ಕೊಂಡು ಹೊಡ್ತೀನಿ. ಬಟ್ ಅಲ್ಲಿ ಡೆಫಿನೆಟ್ಲಿ ನಾನು 1 ವೀಕ್ ಇರ್ತೀನೋ ಅಥವಾ 10 days ಇರ್ತೀನೋ ಅಥವಾ 10 weeks ಇರ್ತೀನೋ ನಂಗೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಸರ್ ಹಾಯ್ ಅಂತ ಹೋಗಿ ಹಗ್ ಮಾಡಕ್ ಮಾತ್ರ ಡೆಫಿನೆಟ್ಲಿ ಹೋಗ್ತೀನಿ. ಓಕೆ, ಮುಂದೆ ಕನ್ನಡದಲ್ಲಿ ಯಾವ್ದಾದ್ರು ಸಿನಿಮಾಗಳು, ಪ್ರಾಜೆಕ್ಟ್ಸ್ಗಳು ಇದೆಯಾ, ಅಥವಾ ಹೇಗೆ ತಯಾರಿ ಮಾಡ್ಕೊಳ್ಳಕ್ಕೆ ನಿಮ್ಮನ್ನ ನೀವು ಸಿದ್ಧಗೊಳಿಸಕ್ಕೆ ರೆಡಿ ಆಗಿದ್ದೀರಿ ಅಂತ? ಇನ್ನೂ ಏನು ಕನ್ನಡದಲ್ಲಿ ಅಲೈನ್ ಆಗಿಲ್ಲ ಮೂವೀಸ್ ಏನು. ಬಟ್ ಹೌದು, ಮೇ ಬಿ ಇದು ನನ್ನ ಫಸ್ಟ್ ಸ್ಟೆಪ್ ಆಗಿ ತಗೊಳ್ತಾ ಇದ್ದೀನಿ. ಸೊ ಇದರಿಂದ ನೆಕ್ಸ್ಟ್ ನಂಗೆ ಏನೇ ಆಪರ್ಚುನಿಟೀಸ್ ಬಂದ್ರೂ ಐ ಆಮ್ ವೆರಿ ಹ್ಯಾಪಿ ಟು ಟೇಕ್ ದ್ಯಾಟ್. ಕೊನೆಯದಾಗಿ ಸ್ವಯಂಭೂ ಸಿನಿಮಾ ಇನ್ನು ಕೆಲವು 1-2-3 ತಿಂಗಳಲ್ಲಿ ರಿಲೀಸ್ ಆಗ್ಲಿಕ್ಕಿದೆ. ಸೊ ಏನಂತೀರಿ ಸ್ವಯಂಭೂವನ್ನ ಕಾಯುವಂತವರಿಗೆ ಅಂತ? ಸ್ವಯಂಭೂನ ಕಾಯುವಂತವರಿಗೆ ನನ್ನ ಕಡೆಯಿಂದ ಏನ್ ಸಿಗ್ಬೋದು ಅಂದ್ರೆ, ಒಂದು ಅಪ್ಪ ಮಗಳ ಪ್ರೀತಿಯನ್ನ ತೋರ್ಸಕ್ಕೆ ಸಿಗತ್ತೆ. ಸೊ ಒಂದು ತುಂಬಾ ಕೇರಿಂಗ್, ಒಂದು ಅಪ್ಪ ಮಗಳ ಪ್ರೀತಿ ಹೇಗಿರತ್ತೆ, ಒಂದು ಸಿಂಗಲ್ ಪೇರೆಂಟ್ ಹೇಗೆ ನೋಡ್ಕೊಂಡಿರ್ತಾರೆ, ಇದೆಲ್ಲ ನೋಡ್ಬೋದು.
ಸೊ ಒಂದು ಪ್ರೀತಿ, ಒಂದು ಎಮೋಷನ್, ಹಾಗೆ ಆ, ಒಂದು ಫೈಟ್ ಆಗಿರ್ಬೋದು. ಇವಾಗ ತುಂಬಾ ಆಕ್ಷನ್ ಥ್ರಿಲ್ಲಿಂಗ್ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ. ಸೊ ಬರೀ ಥ್ರಿಲ್ಲಿಂಗ್ ಅಂತ ಕೊಡ್ತಲ್ಲ, ವಿತ್ ಎಮೋಷನ್ಸ್, ಥ್ರಿಲ್ಲಿಂಗ್ ಎಲ್ಲಾನು ಇರತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಒಳ್ಳೇದಾಗ್ಲಿ, Thank you. ನೀವು ಇನ್ನಷ್ಟು ಬೆಳೀಲಿ. ನಮ್ಮ you so ಕನ್ನಡದ ಕರ್ನಾಟಕದ ಹುಡುಗಿ ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾ ಮಾಡಿದ್ರೆ ನಮಗೂ ಖುಷಿ. ನಮ್ಮ ಹತ್ರದ ಊರಿನವ್ರೆ. ಸೊ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಓಕೆ, ಇದಾಗಿತ್ತು ಮನ್ವಿತಾ ಅವ್ರ ಜೊತೆ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್, ಸ್ಟೇಟ್ ನ್ಯೂಸ್ .live ಬೆಂಗಳೂರು.